ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೆ ಖಾದಿ ವಿಷಯವಾಗಿ ಬಂದಿದ್ದೇನೆ. ಬಟ್ ಈಗ ಈ ಒಂದು ಆನ್ಲೈನ್ ಅಣುಕು ಪರೀಕ್ಷೆ ಲಿಂಕ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದ್ರೆ ಸ್ಯಾಂಪಲ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಆನ್ಲೈನ್ ಎಕ್ಸಾಮ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಯಾಂಪಲ್ ಅನ್ನ ಕೊಟ್ಟಿರುವಂತದ್ದು. ನೋಡಿ, ನೀವು ಒಂದು ಈ ಅಧಿಕೃತ ವೆಬ್ಸೈಟ್ ಬರಬೇಕಾಗತ್ತೆ, ಖಾದಿ ಕರ್ನಾಟಕ .gov.in ಬಂದ್ರೆ ಇಲ್ಲಿ ನೋಡಿ ಆನ್ಲೈನ್ ಅಣುಕು ಪರೀಕ್ಷೆಯ ಲಿಂಕ್ ಆಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು ಇದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಬನ್ನಿ ನೋಡೋಣ, ಸೊ ಆನ್ಲೈನ್ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ. ನೋಡಿ, ಇಲ್ಲಿ ಆನ್ಲೈನ್ ಅಣುಕು ಪರೀಕ್ಷೆಯ ಲಿಂಕ್ ಆಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು. ಖಂಡಿತವಾಗ್ಲೂ ನೋಡಿ, ಇಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರುವಂತದ್ದು. ನಾನು ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಪೇಜ್ ಓಪನ್ ಆಗ್ತಿದೆ. ಸೊ ನೋಡಿ, ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುವಂತ ಹೇಳ್ಬೋದಾಗಿದೆ. ಸೊ ನೋಡಿ, ನೀವು ಓಪನ್ ಮಾಡಿದ ತಕ್ಷಣ ಮೊದಲಿಗೆ ಸೊ ಈ ರೀತಿಯಾಗಿರುತ್ತೆ ಅಂತ ಹೇಳ್ಬೋದಾಗಿದೆ. ನಿಮಗೆ ಎಲ್ಲರಿಗೂ ಕೂಡ ಒಂದೊಂದು ಸಪರೇಟ್ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಕೊಡ್ತಾರೆ. ಆ ಕಂಪ್ಯೂಟರ್ ಸಿಸ್ಟಮ್ಗೆ ಕಂಪ್ಯೂಟರ್ ನಂಬರ್ ಇರುತ್ತೆ. C001, C023, C024, C100, C112 ಈ ರೀತಿಯಾಗಿ ನಿಮಗೆ ಒಂದು ಕಂಪ್ಯೂಟರ್ ನಂಬರ್ ಅನ್ನ ಕೊಟ್ಟಿರ್ತಾರೆ. ನೀವು ಆಲ್ರೆಡಿ ಅಲರ್ಟ್ ಆಗ್ಬಿಟ್ಟಿರುತ್ತೆ ನಿಮಗೆ ಯಾವ್ಯಾವ ಕಂಪ್ಯೂಟರ್ನ ಕೊಡಬೇಕು ಅನ್ನೋದು. ನಿಮಗೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಕೊಡ್ತಾರೆ. ಆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಸೊ ಆಲ್ರೆಡಿ ನಿಮಗೆ ಯಾವ್ಯಾವ ಕಂಪ್ಯೂಟರ್ಗಳನ್ನ ಕೊಡಬೇಕು ಅನ್ನೋದು ಕಂಪ್ಲೀಟ್ ಲಿಸ್ಟ್ ಅವ್ರ ಹತ್ರ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಆ ಒಂದು ಕಂಪ್ಯೂಟರ್ನ ಕೊಟ್ಟಿದ ತಕ್ಷಣ ನೀವು ಅಲ್ಲಿ ಹೋಗಿ ಆ ಕಂಪ್ಯೂಟರ್ ನಲ್ಲಿ ಕೂತ್ಕೊಂಡ್ರೆ ಸೊ ನೀವು ಈ ರೀತಿಯಾಗಿ ಹೋಗಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಬಂದ್ಬಿಡುತ್ತೆ, ನಿಮ್ಮ ಹೆಸರು ಇಲ್ಲಿ ಬರುವಂತದ್ದು. ಸೊ ಯಾವ ಸಬ್ಜೆಕ್ಟ್ ಅಂತ ಹೇಳಿ ಬಂದ್ಬಿಡುತ್ತೆ, ಮತ್ತೆ ನಿಮ್ದು ಒಂದು ಫೋಟೋ ಬಂದ್ಬಿಡುತ್ತೆ ಇಲ್ಲಿ. ಸೊ ನಿಮ್ದು ಫೋಟೋ, ನಿಮ್ಮ ಕ್ಯಾಂಡಿಡೇಟ್ ನೇಮ್ ಇಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ನಿಮ್ಮ ಲಾಗಿನ್ ಐಡಿ ಕೂಡ ಇರುತ್ತೆ. ನಿಮ್ಮ ಪಾಸ್ವರ್ಡ್ ಅನ್ನ ಅವರು ನಿಮ್ಗೆ ಹೇಳ್ತಾರೆ. ಸೊ ಏನು ಪಾಸ್ವರ್ಡ್ ಅನ್ನ ಕೊಡಬೇಕು ಅಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಆ ಒಂದು ಎಕ್ಸಾಮ್ ಸೆಂಟರ್ ನಲ್ಲಿ ಹೇಳುವಂಥದ್ದು. ಅಂದ್ರೆ ಪ್ರತಿಯೊಂದು ಎಕ್ಸಾಮ್ ಸೆಂಟರ್ ನಲ್ಲೂ ಕೂಡ ಒಂದು ಸ್ಪೀಕರ್ ಅನ್ನ ಇಟ್ಟಿರ್ತಾರೆ. ನಿಮಗೆ ಸ್ಪೀಕರ್ ಅನ್ನ ಇಟ್ಟು ಅನೌನ್ಸ್ ಮಾಡ್ತಾ ಇರ್ತಾರೆ. ಸೊ ಏನೇನು ಯಾವ ರೀತಿಯಾಗಿ ಪಾಸ್ವರ್ಡ್ ಗಳನ್ನ ಹಾಕಬೇಕು ಅನ್ನೋದು ಎಲ್ಲ ಕೂಡ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇರ್ತಾರೆ. ಸೊ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಸೊ ನಾನೀಗ ಸೈನ್ ಇನ್ ಮಾಡ್ತಾ ಇದ್ದೀನಿ ಇದಕ್ಕೆ. ನೋಡಿ, ಸೊ ಸೈನ್ ಇನ್ ಮಾಡಿದ ತಕ್ಷಣ ನೋಡಿ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ಸೊ ಇಲ್ಲಿ ಎಲ್ಲ ಈ ರೀತಿಯಾಗಿ ಇರುತ್ತೆ. ನೋಡಿ ನೋಡಿ ಟೋಟಲ್ ಎಕ್ಸಾಮ್ ಡ್ಯೂರೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 135 ನಿಮಿಷಗಳು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಈ ರೀತಿಯಾಗಿ ನೀವು ಒಂದು ಪ್ರಶ್ನೆ ಕೊಟ್ಟಿದ ತಕ್ಷಣನೇ ಸೊ ಈ ರೀತಿಯಾಗಿ ಬಣ್ಣಗಳ ಮೂಲಕ ನಿಮಗೆ ಈ ಒಂದು ಬರುವಂತದ್ದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳಿ. ನೋಡಿ, ಈ ರೀತಿಯಾಗಿ ಬಿಳಿ ಬಣ್ಣದ ರೀತಿಯಲ್ಲಿ ಇತ್ತು ಅಂತಂದ್ರೆ ಇನ್ನ ನೀವು ಈ ಒಂದು ಕ್ವಶನ್ ಅನ್ನ ಅಟೆಂಪ್ಟ್ ಮಾಡಿಲ್ಲ ಅಂತ ಹೇಳಿ. ಯು ಹ್ಯಾವ್ ನಾಟ್ ವಿಸಿಟೆಡ್ ದ ಕ್ವಶನ್ ನೆಟ್. ಸೊ ಇನ್ನು ನೀವು ಈ ಒಂದು ಪ್ರಶ್ನೆನ ಇನ್ನೂ ಅಟೆಂಪ್ಟ್ ಮಾಡಿಲ್ಲ ಅಂತ ಹೇಳಿ ಅರ್ಥ. ಸೊ ಈ ಒಂದು ಕೆಂಪು ರೀತಿಯ ಬಣ್ಣದಲ್ಲಿ ಇತ್ತು ಅಂತಂದ್ರೆ ನೀವು ಇನ್ನೂ ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಈ ಒಂದು ಪ್ರಶ್ನೆಗೆ ಹೋಗಿದ್ದೀರಾ ಅಂದ್ರೆ ಈ ಒಂದು ಪ್ರಶ್ನೆಗೆ ನೀವಿನ್ನೂ ಉತ್ತರ ಕೊಟ್ಟಿಲ್ಲ. ಈ ಒಂದು ಬಿಳಿ ಬಣ್ಣ ಏನ್ ತೋರಿಸುತ್ತೆ, ನೀವಿನ್ನೂ ಈ ಪ್ರಶ್ನೆಗೆ ಹೋಗೇ ಇಲ್ಲ ಅನ್ನೋದು. ಈ ಒಂದು ಪ್ರಶ್ನೆಗೆ ನೀವಿನ್ನೂ ಹೋಗೇ ಇಲ್ಲ ಅನ್ನೋದನ್ನ ತೋರಿಸುತ್ತೆ ಈ ಒಂದು ಬಿಳಿ ಬಣ್ಣ. ಈ ಒಂದು ಕೆಂಪಿ ಬಣ್ಣ ಏನ್ ತೋರಿಸುತ್ತೆ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಆಲ್ರೆಡಿ ಹೋಗಿದ್ದೀರಾ, ಬಟ್ ಈ ಒಂದು ಪ್ರಶ್ನೆಗೆ ನೀವಿನ್ನೂ ಉತ್ತರನ ಕೊಟ್ಟಿಲ್ಲ. ಯು ಹ್ಯಾವ್ ನಾಟ್ ಆನ್ಸರ್ಡ್ ದಿಸ್ ಕ್ವಶನ್ ಅಂತ ಹೇಳಿ ಇಲ್ಲಿ ಬರುವಂತದ್ದು. ಮತ್ತೆ ಈ ಹಸಿರು ಬಣ್ಣ ಏನಿರುತ್ತೆ, ನೀವು ಆಲ್ರೆಡಿ ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ ಅನ್ನೋದನ್ನ ತೋರಿಸುವಂಥದ್ದು ಈ ಹಸಿರು ಬಣ್ಣ. ಮತ್ತೆ ಈ ಒಂದು ನೇರಳೆ ಬಣ್ಣ ಏನ್ ತೋರಿಸುತ್ತೆ ಅಂತಂದ್ರೆ ನೋಡಿ, ನೇರಳೆ ಬಣ್ಣ ಈ ರೀತಿ ಏನ್ ತೋರಿಸುತ್ತೆ ಅಂತಂದ್ರೆ ಯು ಹ್ಯಾವ್ ನಾಟ್ ಆನ್ಸರ್ಡ್ ದ ಕ್ವಶನ್ ಬಟ್ ಹ್ಯಾವ್ ಮಾರ್ಕ್ಡ್ ಫಾರ್ ದ ರಿವ್ಯೂ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನ ಕೊಟ್ಟಿಲ್ಲ, ನಾನು ಒಂದು ಏನು ರಿವ್ಯೂ ಅಂತ ಏನು ಹೇಳ್ತೀವಿ. ಸೊ ನಾನು ಮತ್ತೆ ಈ ಒಂದು ಪ್ರಶ್ನೆಗೆ ಬಂದು ಉತ್ತರ ಮಾಡ್ತೀನಿ, ನಾನು ಈ ಒಂದು ರಿವ್ಯೂಗೆ ಇಟ್ಟಿದ್ದೀನಿ. ಅಂದ್ರೆ ನೀವು ಇವಾಗ ಆ ಪ್ರಶ್ನೆಗೆ ಏನು ಉತ್ತರ ಅಂತ ಗೊತ್ತಿರೋದಿಲ್ಲ, ಸೊ ನೀವು ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ರಿವ್ಯೂ ಅಂತ ಹೇಳಿ ನೀವು ಕೊಟ್ಬಿಟ್ಟು ಸೊ ನೀವು ಇನ್ನೊಂದು ಪ್ರಶ್ನೆಗೆ ಹೋಗ್ಬೋದಾಗಿದೆ. ಓಕೆನಾ, ಆ ರೀತಿಯಾಗಿ ಇರುವಂತದ್ದು ಇದು ರಿವ್ಯೂಗೆ ಇರುವಂತ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ಈ ಒಂದು 5ನೇದು ನೇರಳೆ ಬಣ್ಣ ಇರುತ್ತೆ, ಜೊತೆಗೆ ನೋಡಿ ಇಲ್ಲಿ ಹಸಿರು ಬಣ್ಣದ ಒಂದು ಬಟನ್ ರೀತಿಯಲ್ಲಿ ಇರುವಂತದ್ದು ಇಲ್ಲಿ. ಓಕೆನಾ, ಗುಂಡಿ ರೀತಿಯಲ್ಲಿ ಇದೆ ನೋಡಿ, ಇಲ್ಲಿ ನೇರಳೆ ಮತ್ತು ಹಸಿರು ಬಣ್ಣದ ರೀತಿಯಲ್ಲಿ. ಇದು ದ ಕ್ವಶನ್ಸ್ ಆನ್ಸರ್ಡ್ ಅಂಡ್ ಮಾರ್ಕ್ಡ್ ಫಾರ್ ರಿವ್ಯೂ ಅಂಡ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಎವ್ಯಾಲ್ಯೂಯೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಅಂದ್ರೆ ಈ ಒಂದು ಪ್ರಶ್ನೆನ ಉತ್ತರನೂ ಕೊಟ್ಟಿದ್ದೀರಾ, ಮತ್ತೆ ನೀವು ಅದನ್ನ ನಾನು ಮತ್ತೆ ಬಂದು ಕೂಡ ಚೆಕ್ ಮಾಡ್ತೀನಿ ಅಂತ ಕೂಡ ಕೊಟ್ಬಿಟ್ಟಿದ್ದೀರಾ. ಸೊ ಈ ರೀತಿಯಂತ ಪ್ರಶ್ನೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅವರು ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡುವಂಥದ್ದು. ಈ ಒಂದು ರೀತಿಯಂತ ಪ್ರಶ್ನೆ ನೀವೇನ್ ಮಾಡಿರ್ತೀರಾ ಅದನ್ನ ಅವರು ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಬಟ್ ಈ ರೀತಿಯಾಗಿ ರಿವ್ಯೂ ಅಂತ ಹೇಳಿ ಕೊಟ್ಬಿಡ್ತಿರಲ್ಲ, ಈ ರೀತಿಯಾದ ಕ್ವಶನ್ಸ್ ಅನ್ನ ಅವರು ಎವ್ಯಾಲ್ಯೂಯೇಷನ್ಗೆ ತಗೊಳ್ಳೋದಿಲ್ಲ. ಓಕೆನಾ, ಬರೀ ಈ ಒಂದು 3 ಮತ್ತೆ 5ನೇದು ಸೊ ಎವ್ಯಾಲ್ಯೂಯೇಷನ್ಗೆ ತಗೊಳ್ಳುವಂಥದ್ದು. ಸೊ ಆಲ್ರೆಡಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಬಿಳಿ ಬಣ್ಣ ಏನನ್ನ ಸೂಚಿಸುತ್ತೆ, ಬಿಳಿ ಬಣ್ಣ ನಾನಿನ್ನು ಆ ಒಂದು ಪ್ರಶ್ನೆಗೆ ನಾನು ಇನ್ನೂ ಭೇಟಿ ಕೊಟ್ಟಿಲ್ಲ ಅನ್ನೋದನ್ನ ಸೂಚಿಸುತ್ತೆ. ಈ ಒಂದು ಕೆಂಪು ಬಣ್ಣ ಏನನ್ನ ಸೂಚಿಸುತ್ತೆ, ನಾನು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿಲ್ಲ, ಆದ್ರೆ ನಾನು ಈ ಒಂದು ಪ್ರಶ್ನೆಗೆ ನಾನು ಭೇಟಿಯನ್ನ ಕೊಟ್ಟಿದ್ದೀನಿ ಅನ್ನೋದನ್ನ ತೋರಿಸುತ್ತೆ. ಈ ಒಂದು ಹಸಿರು ಬಣ್ಣ ಏನು ತೋರಿಸುತ್ತೆ, ಸೊ ನಾನು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ತೋರಿಸುತ್ತೆ. ಮತ್ತೆ ಈ ಒಂದು ನೇರಳೆ ಬಣ್ಣ ಏನ್ ತೋರಿಸುತ್ತೆ, ನಾನು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿಲ್ಲ, ಆದರೆ ನಾನು ಇದನ್ನ ಏನು ರಿವ್ಯೂ ಮಾಡೋದಕ್ಕೆ ಹಾಕಿದ್ದೀನಿ. ರಿವ್ಯೂ ಅಂತ ಅಂದ್ರೆ ನಾನು ಮತ್ತೆ ಈ ಒಂದು ಪ್ರಶ್ನೆಗೆ ಬರ್ತೀನಿ ವಾಪಸ್ಸು ಅಂತ. ಓಕೆನಾ, ಅದನ್ನ ರಿವ್ಯೂ ಅಂತ ಹೇಳ್ತೀವಿ. ಇವಾಗ ಒಂದೊಂದು ಪ್ರಶ್ನೆಗಳು ಕನ್ಫ್ಯೂಷನ್ ಇರುತ್ತೆ, ನಿಮ್ಗೆ ಏನ್ ಹಾಕ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ನೇರಳೆ ಬಣ್ಣದಲ್ಲಿ ತೋರಿಸುತ್ತೆ, ಇವು ಒಂದು ಪ್ರಶ್ನೆಗೆ ಉತ್ತರ ಕೊಡಿದ್ರೆ ನೀವು ನೆಕ್ಸ್ಟ್ ಪ್ರಶ್ನೆಗೆ ಹೋಯ್ತು ಅಂತಂದ್ರೆ ಅದನ್ನ ನಿಮ್ಗೆ ತೋರಿಸ್ತೀನಿ ಲೈವ್ ಆಗಿ. ನೆಕ್ಸ್ಟ್
ಈ ಒಂದು ನೇರಳೆ ಬಣ್ಣ ಇವು ಹಸಿರು ಗುಂಡಿ ಇರೋದೇನಿರುತ್ತೆ ಅಂತಂದ್ರೆ ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಟ್ಬಿಟ್ಟಿದ್ರ, ಜೊತೆಗೆ ನೀವು ಇದನ್ನ ನಾನು ಮತ್ತೆ ಬಂದು ಇದನ್ನ ನೋಡ್ತೀನಿ ಈ ಒಂದು ಪ್ರಶ್ನೆನ ಅಂತ ಹೇಳಿ ಕೊಟ್ಟಿದ್ದೀರಾ. ಸೊ ಈ ರೀತಿಯಾದಂತ ಒಂದು ಪ್ರಶ್ನೆ ಏನಿದೆ ಅದನ್ನ ಅವರು ಎವ್ಯಾಲ್ಯೂಯೇಷನ್ ಅಂದ್ರೆ ಈ ಒಂದು ಕರೆಕ್ಷನ್ಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಓಕೆನಾ. ಸೊ ಇವಾಗ ಕರೆಕ್ಷನ್ಗೆ ಕನ್ಸಿಡರ್ ಮಾಡುವಂಥದ್ದು ಯಾವುದು, ಈ ಹಸಿರು ಬಣ್ಣವನ್ನ ಇರುವಂಥದ್ದು ಮತ್ತೆ ಈ ನೇರಳೆ ಬಣ್ಣ ಈ ಹಸಿರು ಗುಂಡಿ ಜೊತೆಗೆ ಇರುವಂಥದ್ದನ್ನ ಅವರು ಏನ್ ಮಾಡ್ತಾರೆ, ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಮಾರ್ಕ್ಡ್ ಫಾರ್ ರಿವ್ಯೂ, ಸೊ ಯಾವ ರೀತಿಯಾಗಿರುತ್ತೆ ಸ್ಟೇಟಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ನೋಡಿ ಮೇಲೆ ಹೋಗೋಕೆ ಕೆಳಗಡೆ ಬರೋದಕ್ಕೆ ಬಟನ್ಸ್ಗಳಿರ್ತವೆ, ಅದನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಮುಂದಿನದಾಗ ನೋಡೋಣ. ಸೊ ಈ ರೀತಿಯಾದಂಥ ಆರೋ ಮಾರ್ಕ್ಗಳೆಲ್ಲ ಇರ್ತವೆ, ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತೆ ನೋಡಿ ಮುಂದಿನದಾಗಿ ಸೊ ಕ್ಲಿಕ್ ಆನ್ ಎ ಕ್ವಶನ್ ಪೇಪರ್ ಪ್ಯಾಲೆಟ್ ಅಂತ ಹೇಳಿ ಕೊಡ್ತಾರೆ. ಕ್ವಶನ್ ಪೇಪರ್ ಪ್ಯಾಲೆಟ್ ಅಂತಂದ್ರೆ ನಿಮಗೆ ಬಲಗಡೆಗೆ ಒಂದು ಬಟನ್ಸ್ಗಳು ಇರ್ತವೆ, ನೀವು ರ್ಯಾಂಡಮ್ ಆಗಿ ಯಾವುದೇ ಒಂದು ಪ್ರಶ್ನೆಗೆ ಕೂಡ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ಕೂಡ ಅಷ್ಟೇ ಅದೇ ರೀತಿಯಾಗಿ ಕೊಟ್ಟಿರುವಂಥದ್ದು. ರಿವ್ಯೂ ಅಂತ ಮಾರ್ಕ್ ರಿವ್ಯೂ ಅಂತ ಹೇಳಿ ಹೇಗೆ ಕೊಡೋದು, ಮತ್ತೆ ನಿಮಗೆ ಆ ಒಂದು ಪ್ರಶ್ನೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು OMR ಶೀಟಲ್ಲಿ ಮಾರ್ಕ್ ಮಾಡಿದ ತಕ್ಷಣ ಏನಾಗುತ್ತೆ, ಸೊ ಆ ಪ್ರಶ್ನೆಗೆ ಫಿಕ್ಸ್ ಆಗ್ಬಿಡುತ್ತೆ. ಬಟ್ ಈ ಆನ್ಲೈನ್ ಅಲ್ಲಿ ಆ ರೀತಿ ಅಲ್ಲ. ಸೊ ನೀವು ಕ್ವಶನ್ಸ್ಗಳನ್ನ ಕ್ಲಿಯರ್ ಮಾಡಿ ಮತ್ತೆ ನೀವು ಆಪ್ಷನ್ಸ್ಗಳನ್ನ ಚೇಂಜ್ ಮಾಡುವಂತ ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಇಲ್ಲಿ ನೋಡಿ ಈ ಒಂದು ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡುವಂಥದ್ದು, ಮತ್ತೆ ನೋಡಿ ಕ್ಲಿಕ್ ಆನ್ ಕ್ಲಿಯರ್ ರೆಸ್ಪಾನ್ಸ್ ಬಟನ್. ಸೊ ಕ್ಲಿಯರ್ ಅಂತ ಕೊಟ್ಟರೆ ಮತ್ತೆ ನೀವು ಅದನ್ನ ಕ್ಲಿಯರ್ ಮಾಡಿ ಮತ್ತೆ ಇನ್ನೊಂದು ಉತ್ತರವನ್ನು ಕೊಡ್ಬೋದು. ಸೊ ಈ ರೀತಿಯಾಗಿ ಆಪ್ಷನ್ ಇರುತ್ತೆ. ಸೊ OMR ರೀತಿಯಲ್ಲಿ ನೀವು ಒಂದ್ಸರಿ ಕೊಟ್ಬಿಟ್ರೆ ಇನ್ನೊಂದು ಉತ್ತರನ ಕೊಡೋಕ್ಕಾಗೋದಿಲ್ಲ. ಸೊ ಅದು ತುಂಬಾ ಕಷ್ಟ ಆಗುತ್ತೆ. ಬಟ್ ಈ ಆನ್ಲೈನ್ ಎಕ್ಸಾಮಿನೇಷನ್ ಏನಿರುತ್ತೆ ಅಂತಂದ್ರೆ ಸೊ ಆ ಒಂದು ಫ್ಲೆಕ್ಸಿಬಿಲಿಟಿ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೀವು ಯಾವುದೇ ಒಂದು ಪ್ರಶ್ನೆಗೂ ಕೂಡ ತಪ್ಪಾಯ್ತು ಅಂದ್ರೂ ಕೂಡ ಸೊ ನೀವು ಅದನ್ನ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಉತ್ತರವನ್ನು ಅದಕ್ಕೆ ಕೊಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಸೆಕ್ಷನ್ಸ್ ಇನ್ ದಿಸ್ ಕ್ವಶನ್ ಪೇಪರ್ ಆರ್ ಡಿಸ್ಪ್ಲೇಡ್ ಆನ್ ಟಾಪ್ ಆಫ್ ದ ಬಾರ್. ಖಂಡಿತವಾಗ್ಲೂ ಆ ಕ್ವಶನ್ಸ್ಗಳು ಏನೇನಿದೆ ಅಂತ ಹೇಳಿ ಮೇಲ್ಗಡೆ ಬರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನೋಡಿ ಇನ್ನೂ ಒಂದು ಇಂಪಾರ್ಟೆಂಟ್ ನೋಟ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನಂತಂದ್ರೆ ದ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಫಾಲೋ ಇನ್ಸ್ಟ್ರಕ್ಷನ್ ಆಫ್ ದ ಟೆಸ್ಟ್ ಅಡ್ಮಿನಿಸ್ಟ್ರೇಟರ್. ಸೊ ಅದೇ ಹೇಳಿಲ್ವಾ, ನಿಮಗೆ ಒಂದು ಸ್ಪೀಕರ್ ಇರುತ್ತೆ ಒಂದು ರೂಮ್ ಅಲ್ಲಿ, ಅವರು ನಿಮಗೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಲಾಟ್ ಮಾಡ್ತಾರೆ. ಅವ್ರು ನಿಮಗೆ ಹೇಳ್ತಾ ಇರ್ತಾರೆ ಪಾಸ್ವರ್ಡ್ ಏನು, ಟೈಮ್ ಎಷ್ಟಿದೆ ಎಲ್ಲ ಕೂಡ ಬರ್ತಾ ಇರುತ್ತೆ. ಮತ್ತೆ ಕಂಪ್ಯೂಟರ್ ಅಲ್ಲಿ ಟೈಮ್ ಓಡ್ತಾ ಇರುತ್ತೆ, ಆಟೋಮೆಟಿಕ್ ಆಗಿ ಕರೆಕ್ಟ್ ಟೈಮ್ಗೆ ಶುರು ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಕರೆಕ್ಟ್ ಟೈಮ್ಗೆ ಅದು ಲಾಗ್ಔಟ್ ಆಗ್ಬಿಡುತ್ತೆ. ಸೊ ನೀವೇನು ಲಾಗ್ಔಟ್ ಮಾಡೋದೇ ಬೇಡ ಅಂತ ಹೇಳ್ಬೋದಾಗಿದೆ. ಖಂಡಿತವಾಗ್ಲೂ ಕರೆಕ್ಟ್ ಟೈಮ್ ಅಷ್ಟರಲ್ಲಿ ಆನ್ ಆಗುತ್ತೆ, ಕರೆಕ್ಟ್ ಟೈಮಲ್ಲಿ ಆಫ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಫುಲ್ ಕಂಪ್ಯೂಟರ್ ಎಲ್ಲ ಸುತ್ತ ನಿಮಗೆ CC ಕ್ಯಾಮ್ರಾಗಳು ಇರ್ತವೆ ಅಂತ ಹೇಳಿ ಹೇಳ್ಬೋದಾಗಿದೆ. ಫುಲ್ ಎಲ್ಲ ನಿಮ್ಮನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಆಫ್ಟರ್ ದ ಎಕ್ಸ್ಪೈರಿ ಆಫ್ ದ ಎಕ್ಸಾಮ್ ಟೈಮ್ ದ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಅಟೆಂಪ್ಟ್ ಎನಿ ಕ್ವಶನ್. ಖಂಡಿತವಾಗ್ಲೂ ಆಟೋಮೆಟಿಕ್ ಆಗಿ ಅದು ಲಾಗ್ಔಟ್ ಆಗ್ಬಿಡುತ್ತೆ, ನೀವು ಅಟೆಂಪ್ಟ್ ಮಾಡಬೇಕು ಅಂದ್ರೂ ಕೂಡ ಅಟೆಂಪ್ಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಕ್ವಶನ್ ಪೇಪರ್ ಆರ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್. ಸೊ ಕ್ವಶನ್ ಪೇಪರ್ ಎರಡು ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೀವು ಒಂದು ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಯಾವ್ದ್ರಲ್ಲಿ ಬರೀತೀರಾ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇದು ಇಲ್ಲಿರುವಂತಹ ಒಂದು ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಇದು ವ್ಯೂ ಇನ್ ಇಂಗ್ಲಿಷ್ ಅಂತ ಇದೆ, ನೀವು ಕನ್ನಡದಲ್ಲೂ ಕೂಡ ಚೇಂಜ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಕನ್ನಡದಲ್ಲೂ ಕೂಡ ಎಲ್ಲಾನು ಕೂಡ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಈ ಪರೀಕ್ಷೆಯು ಒಟ್ಟು ಕಾಲಾವಧಿ 135 ನಿಮಿಷಗಳು. ಸೊ ನೀವು ಈ ಪ್ರಶ್ನೆಯನ್ನು ಇನ್ನೂ ನೋಡಿಲ್ಲ ಅಂತ ಹೇಳಿ ಬರುವಂಥದ್ದು. ಈ ಕೆಂಪು ನೀವು ಈ ಪ್ರಶ್ನೆಯನ್ನು ಉತ್ತರಿಸಿಲ್ಲ. ಸೊ ಈ ರೀತಿಯಾಗಿ ಸೊ ಎಲ್ಲ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವು ಬಂದು ಒಂದ್ಸತಿ ಈ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಬಿಟ್ಟು ಈ ಒಂದು ಕನ್ನಡವನ್ನ ನೋಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಕಂಪ್ಲೀಟ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಬಹು ಆಯ್ಕೆ ಮಾದರಿಯ ಪ್ರಶ್ನೆಯನ್ನು ಉತ್ತರಿಸುವ ವಿಧಾನ ಯಾವ ರೀತಿಯಾಗಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಭಾಗದಿಂದ ಭಾಗಕ್ಕೆ ಮುಂದುವರೆದು ನಾನು ನಿಮಗೆ ಎಲ್ಲಾನು ಕೂಡ ಇವಾಗ ಕ್ಲಿಯರ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡೋಣ ಬನ್ನಿ, ಸೊ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ, ನೋಡಿ ಕನ್ನಡದಲ್ಲೇ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇವಾಗ ನೆಕ್ಸ್ಟ್ ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ ನೋಡಿ ಇಲ್ಲಿ ಬಂದಾಗ ಚೂಸ್ ಯುವರ್ ಡಿಫಾಲ್ಟ್ ಲ್ಯಾಂಗ್ವೇಜ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಅಂದ್ರೆ ಸೊ ನೀವು ಯಾವ ಭಾಷೆಯಲ್ಲಿ ನೀವು ಪೇಪರ್ ಅನ್ನ ತಗೋಬೇಕು ಅಂತ ಅಂದ್ಕೊಂಡಿರಾ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಇಂಗ್ಲಿಷ್ ಅಂತ ಹೇಳಿ ನಾನು ಕೊಡ್ತೀನಿ, ಅಥವಾ ನೀವು ಕನ್ನಡ ಅಂತ ಹೇಳಿ ನೀವು ಕೊಡ್ಬೋದು. ಸುಮ್ಮನೆ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇಲ್ಲಿ ಮೇಲಿರೋದನ್ನ ನೀವು ಕ್ಲಿಕ್ ಮಾಡಬೇಕು. ನಾನು ಎಲ್ಲ ಸೂಚನೆಗಳನ್ನು ಓದಿದ್ದೀನಿ ಅಂತ ಹೇಳಿ ಐ ಆಮ್ ರೆಡಿ ಟು ಬಿಗಿನ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲಿ ಆನ್ ಮಾಡುವಂಥದ್ದು. ಸೊ ಇವಾಗ ನಾನು ಆನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇವಾಗ ಅದು ಓಪನ್ ಆಗ್ತಿದೆ. ಸೊ ನೋಡಿ ಓಪನ್ ಆಗಿದ ತಕ್ಷಣ ನೋಡಿ ಈ ರೀತಿಯಾಗಿ ಸೊ ಕಂಪ್ಲೀಟ್ ಆಗಿ ಈ ರೀತಿ ಓಪನ್ ಆಗುವಂಥದ್ದು. ನೋಡಿ ಇಲ್ಲಿ ಟೈಮ್ ಓಡ್ತಾ ಇದೆ, ಎಷ್ಟು ಟೈಮ್ ಉಳಿದಿದೆ ಅಂತ ಹೇಳಿ ಕೂಡ ಇಲ್ಲಿ ಟೈಮ್ ಓಡ್ತಾ ಇದೆ. ಸೊ ನಿಮಗೆ ಕೊಟ್ಟಂತ ಸಮಯ ಇಲ್ಲಿ ಟೈಮ್ ಓಡ್ತಾ ಇರುತ್ತೆ. ಮತ್ತೆ ನೋಡಿ ಇಲ್ಲಿ ಕ್ವಶನ್ ಪೇಪರ್ ಅಂತ ಇದೆ, ಕಂಪ್ಲೀಟ್ ಕ್ವಶನ್ ಪೇಪರ್ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಸಿಗುವಂಥದ್ದು. ನೋಡಿ ಇಲ್ಲಿ ಕ್ವಶನ್ ಪೇಪರ್ ಅಂತ ಹೇಳಿ ಕ್ಲಿಕ್ ಮಾಡ್ತೀರಿ, ನೋಡಿ ನಿಮಗೆ ಎಲ್ಲ ಕ್ವಶನ್ ಪೇಪರ್ ಕಂಪ್ಲೀಟ್ ಕ್ವಶನ್ ಪೇಪರ್ ಇಲ್ಲಿ ನೋಡ್ಬೋದು ನೀವು. ಓಕೆನಾ, ಕಂಪ್ಲೀಟ್ ಕ್ವಶನ್ ಪೇಪರ್ ನೀವು ಇಲ್ಲಿ ನೋಡ್ಬೋದಾಗಿದೆ. ನೋಡಿ ಇಲ್ಲಿ ಕಂಪ್ಲೀಟ್ ಕ್ವಶನ್ ಪೇಪರ್ ನೀವು ಇಲ್ಲಿ ನೋಡ್ಬೋದು. ಓಕೆನಾ, ಸೊ ಇಲ್ಲಿದೆ ಕಂಪ್ಲೀಟ್ ಕ್ವಶನ್ ಪೇಪರ್ ನೋಡೋದಕ್ಕೆ ಈ ಒಂದು ಆಪ್ಷನ್ ಅನ್ನು ಅವರು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಪೇಪರ್ 2 ಜನರಲ್ ಪೇಪರ್, ಪೇಪರ್ 2 ಜನರಲ್ ಪೇಪರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನೀವು ಕಂಪ್ಲೀಟ್ ಕ್ವಶನ್ ಪೇಪರ್ ಅನ್ನು ನೋಡುವಂತ ಒಂದು ಆಪ್ಷನ್ ಅನ್ನ ಸೊ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಮುಂದಿಂದಾಗಿ ನೋಡಿ ಇಲ್ಲಿ ಪೇಪರ್ 2 ಇದೆ, ಮತ್ತೆ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳಿ ಕೂಡ ಇದೆ, ಪೇಪರ್ 3 ಅಂತ ಹೇಳಿದೆ. ಸೊ ಇದನ್ನ ಕೂಡ ನೀವು ಕ್ಲಿಕ್ ಮಾಡ್ಕೊಬಹುದು. ಇವಾಗ ನೋಡಿ ಪೇಪರ್ 2 ಅಲ್ಲಿ ಇದೀವಿ. ಸೊ ನೋಡಿ ಇಲ್ಲಿದೆ ನೋಡಿ. ಸೊ ಇಲ್ಲಿರುವಂತಹ ಒಂದು ಗುಂಡಿಗಳೇನಿದೆ ನೋಡಿ 100 ಪ್ರಶ್ನೆಗಳು ಇರುವಂತವು ಇಲ್ಲಿ ತೋರಿಸ್ತಾ ಇದೆ ನೋಡಿ. ನೋಡಿ ಇಲ್ಲಿ ಈ ಒಂದು ಕೆಂಪು ಬಣ್ಣದಲ್ಲಿ ಇತ್ತು ಅಂತಂದ್ರೆ ಇನ್ನು ನಾನು ಇದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ. ಇವಾಗ ನಾನು ಇದಕ್ಕೆ ಉತ್ತರ ಕೊಡ್ತೀನಿ ನೋಡಿ.
ಅಂಡರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಸೇಫ್ ಗಾರ್ಡ್ ಟು ಸಿವಿಲ್ ಸರ್ವೆಂಟ್ಸ್ ಆರ್ ಇಂಡಿಯಾ. ಸೊ ಈ ಒಂದು ಪ್ರಶ್ನೆಗೆ ನಾನು ಸುಮ್ಮನೆ ಈ ಉತ್ತರ ಅಂತ ಹೇಳಿ ನಾನು ಕೊಡ್ತೀನಿ. ಸೊ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಹೇಳಿ ಹೋಗ್ಬೋದು. ಅಥವಾ ನಿಮಗೆ ಈ ಒಂದು ಉತ್ತರನ ಚೇಂಜ್ ಮಾಡಬೇಕಾ, ಅವಾಗ ಏನು ಮಾಡಬೇಕು ಅಂತಂದ್ರೆ ಕ್ಲಿಯರ್ ರೆಸ್ಪಾನ್ಸ್ ಅಂತ ಹೇಳಿ ಕೊಟ್ರೆ ನೋಡಿ ಅದು ಹೋಗ್ಬಿಡುತ್ತೆ. ಮತ್ತೆ ನೀವು ಈ ಒಂದು ಉತ್ತರವನ್ನ ಬದಲಾಯಿಸ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಈ ರೀತಿಯಾಗಿ ನೋಡಿ ಕ್ಲಿಯರ್ ರೆಸ್ಪಾನ್ಸ್ ಅಂತ ಹೇಳಿ ಕೊಡ್ತೀನಿ. ಮತ್ತೆ ನೋಡಿ ಈ ಒಂದು ಉತ್ತರವನ್ನ ನಾನು ಕೊಡ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಇಲ್ಲಿ ಕನ್ನಡದಲ್ಲೂ ಕೂಡ ಬರುತ್ತೆ. ನೋಡಿ ಕನ್ನಡದಲ್ಲೂ ಕೂಡ ಇಲ್ಲಿ ಬಂದಿರುವಂತದ್ದು ನೋಡಿ ಕನ್ನಡದಲ್ಲೂ ಕೂಡ ಇಲ್ಲಿ ಬಂದಿದೆ. ನಾನು ಸುಮ್ಮನೆ ಒಂದು ಉತ್ತರನ ಕೊಡ್ತೀನಿ. ಕ್ಲಿಯರ್ ರೆಸ್ಪಾನ್ಸ್ ಅಂತ ಇದೆ, ನಾನು ಇದಕ್ಕೆ ಕೊಟ್ಟರೆ ಇದು ಹೋಗ್ಬಿಡುತ್ತೆ. ಮತ್ತೆ ನಾನು ಒಂದು ಉತ್ತರವನ್ನ ಕೊಡ್ಬೋದು. ಈ ರೀತಿಯಾಗಿ ನೀವು ಬದಲಾಯಿಸ್ಕೋಬಹುದು. OMR ರೀತಿಯಲ್ಲಿ ಏನು ಇರೋದಿಲ್ಲ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಇದು ಈ ರೀತಿಯಾಗಿ ಕೊಟ್ಟರೆ ಕಂಪ್ಲೀಟ್ ಡೌನ್ ಬರುತ್ತೆ, ಈ ರೀತಿಯಾಗಿ ಕೊಟ್ಟರೆ ಅಪ್ ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಮೌಸ್ ಸ್ಕ್ರಾಲ್ ಅನ್ನ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಇದನ್ನ ನೀವು ಚೆಕ್ ಮಾಡ್ಕೊಂಡು ಇದನ್ನ ಕ್ಲಿಕ್ ಮಾಡಿ ನೋಡಿ ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಹೇಳಿ ನಾನು ಕೊಡ್ತೀನಿ. ನೋಡಿ ಇವಾಗ ಈ ಒಂದು ಪ್ರಶ್ನೆ ಏನಿದೆ, ಸೊ ನೋಡಿ ಹಳದಿ ಸಾರಿ ನೇರಳೆ ಬಣ್ಣಕ್ಕೆ ಬಂದಿದೆ, ಜೊತೆಗೆ ನೋಡಿ ಇಲ್ಲಿ ಹಸಿರು ಕಲರ್ ಗುಂಡಿ ಕೂಡ ಬಂದಿದೆ. ಅಂದ್ರೆ ನಾನು ರಿವ್ಯೂ ಕೂಡ ಮಾಡಿದ್ದೀನಿ ಮತ್ತೆ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ. ಈ ಒಂದು ಪ್ರಶ್ನೆಗೆ ಈ ರೀತಿಯಾಗಿ ಬಂತು ಅಂತಂದ್ರೆ ಅದನ್ನ ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಓಕೆನಾ, ಅದನ್ನ ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡುವಂಥದ್ದು, ಅಂದ್ರೆ ಅದನ್ನ ಅವರು ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಓಕೆನಾ, ಇವಾಗ ನೋಡಿ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ, ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸೊ ಇಲ್ಲಿ ಈ ಒಂದು ಉತ್ತರವನ್ನ ಕೊಟ್ಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳಿ ಕೊಡ್ತೀನಿ. ನೋಡಿ ಇಲ್ಲಿ ಬಲಗಡೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳಿದೆ. ಸೊ ಇದನ್ನ ನಾನು ಕೊಡ್ತೀನಿ. ಇದು ಕೊಟ್ಟಿದ ತಕ್ಷಣ ಏನಾಗುತ್ತೆ ನೋಡಿ ಹಸಿರು ಬಂತು, ಅಂದ್ರೆ ಈ ಒಂದು ಉತ್ತರ ನಾನು ಫಿಕ್ಸ್ ಆಗಿ ಆನ್ಸರ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ಅರ್ಥ. ಓಕೆ, ಇದಕ್ಕೆ ನಾನು ಉತ್ತರವನ್ನ ಕೊಟ್ಬಿಟ್ಟಿದ್ದೀನಿ. ಇವಾಗ ಮೂರನೇ ನಾನು ಉತ್ತರವನ್ನ ಕೊಟ್ಟಿಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ನೋಡಿ, ಇನ್ನ ನಾನು ಇದಕ್ಕೇನು ಉತ್ತರನ ಕೊಟ್ಟಿಲ್ಲ, ನಾನು ಬರೀ ಮಾರ್ಕ್ ಫಾರ್ ರಿವ್ಯೂ ಅಂತ ಹೇಳಿ ಕೊಡ್ತೀನಿ. ನೋಡಿ ಮಾರ್ಕ್ ಫಾರ್ ರಿವ್ಯೂ ಅಂತ ಕೊಟ್ಟರೆ ನೇರಳೆ ಬಣ್ಣ ಬಂತು. ಅಂದ್ರೆ ನಾನು ಇದಕ್ಕಿನ್ನೂ ನಾನು ಉತ್ತರನೇ ಕೊಟ್ಟಿಲ್ಲ, ಅಂದ್ರೆ ನಾನು ಇವಾಗ ಈ ಒಂದು ಪ್ರಶ್ನೆಗೆ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಅರ್ಥ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸೊ ಇದನ್ನ ನಾನು ಕ್ಲಿಕ್ ಮಾಡ್ತೀನಿ. ಸೊ ಈ ಒಂದು ಮೂರನೇ ಪ್ರಶ್ನೆಗೆ ಬಂದೆ, ನಾನು ಇನ್ನೂ ಏನು ಉತ್ತರ ಕೊಟ್ಟಿಲ್ಲ, ಇದನ್ನ ನಾನು ರಿವ್ಯೂ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಉತ್ತರವನ್ನು ಕೊಟ್ಬಿಟ್ಟು ಸೊ ಮಾರ್ಕ್ ಅಂಡ್ ನೆಕ್ಸ್ಟ್ ಅಂತ ಹೇಳಿ ಕೊಡ್ತೀನಿ. ಅಂದ್ರೆ ಇದನ್ನ ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡುವಂಥದ್ದು ಈ ಹಸಿರು ಬಣ್ಣವನ್ನ. ಓಕೆನಾ, ಇಲ್ಲಿ ಹಸಿರು ಬಣ್ಣ ವಿತ್ ನೇರಳೆ ಬಣ್ಣ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ ನೀವು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಕೊಂತ ಹೋಗ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡಿ ಈ ಒಂದು ಮುಂದಿನ ಪ್ರಶ್ನೆಗೆ ಏನ್ ಮಾಡ್ತೀನಿ, ಸೊ ಇವಾಗ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಇದು ನನ್ನ ಉತ್ತರ ಅಂತ ಅನ್ಕೊಳ್ಳಿ, ಎ ಅಂತ ಉತ್ತರ. ಅವಾಗ ಏನ್ ಮಾಡ್ತೀನಿ ಅಂತಂದ್ರೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳಿ ಕೊಟ್ರೆ ಅದು ಹಸಿರು ಕಲರ್ ಬರುತ್ತೆ. ನೋಡಿ ನಾಲ್ಕನೇ ಉತ್ತರ ಹಸಿರು ಬಂತು. ಸೊ ಇವಾಗ ಇದಕ್ಕೆ ನಾನೇನ್ ಮಾಡ್ತೀನಿ, ಈ ಒಂದು ಉತ್ತರವನ್ನ ಕೊಡ್ತೀನಿ. ಸೊ ನಾನು ಮತ್ತೆ ಈ ಒಂದು ಪ್ರಶ್ನೆಗೆ ಭೇಟಿ ಮಾಡಬೇಕು, ಬಟ್ ಇದೇ ಉತ್ತರ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಕೊಟ್ಬಿಟ್ಟು ಮಾರ್ಕ್ ಫಾರ್ ರಿವ್ಯೂ ಅಂತ ಹೇಳಿ ಕೊಡ್ತೀರಾ. ಸೊ ಈ ಒಂದು ಪ್ರಶ್ನೆ ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಮತ್ತೆ ನೀವು ಒಂದು ಪ್ರಶ್ನೆಗೆ ಕ್ಲಿಕ್ ಮಾಡಿದ್ರೆ ಈ ಒಂದು 5 ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು 5ನೇ ಪ್ರಶ್ನೆಗೆ ನೀವು ಬರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಓಕೆನಾ. ಸೊ ನೆಕ್ಸ್ಟ್ ಇವಾಗ 7ನೇ ಪ್ರಶ್ನೆಗೆ ಹೋಗೋಣ. ನೋಡಿ 7ನೇ ಪ್ರಶ್ನೆಗೆ ನಾನು ಕ್ಲಿಕ್ ಮಾಡಿದ್ದೀನಿ, ಇನ್ನ ಇದಕ್ಕೆ ಉತ್ತರ ಕೊಟ್ಟಿಲ್ಲ. ನೋಡಿ ಈ ಒಂದು ನನಗೆ ಇದಕ್ಕೆ ಉತ್ತರನೇ ಗೊತ್ತಿಲ್ಲ, ಏನ್ ಮಾಡಬೇಕು, ನಾನು ಇವಾಗ ನೆಕ್ಸ್ಟ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಹೇಳಿ ಕೊಟ್ರೆ ನೋಡಿ ಈ ರೀತಿಯಾದಂತ ಕಂಪ್ಲೀಟ್ ನೇರಳೆ ಬಣ್ಣ ಏನಿದೆ ಈ ರೀತಿಯಾಗಿತ್ತು ಅಂತಂದ್ರೆ ಅವರು ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ. ಓಕೆನಾ, ಈ ಒಂದು ಏನಿದೆ ಕೆಂಪು ಬಣ್ಣ ಮತ್ತೆ ಈ ಒಂದು ಕಂಪ್ಲೀಟ್ ನೇರಳೆ ಬಣ್ಣ ಇರೋದನ್ನ ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ ಸೊ ಆನ್ಲೈನ್ ಎಕ್ಸಾಮ್ ಇರುವಂಥದ್ದು. ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನೀವು ಸೊ ಮಾಡ್ಕೊತಾ ಹೋಗೋದು. ಈ ರೀತಿಯಾಗಿ ಎಲ್ಲ ಒಂದು ಪ್ರಶ್ನೆಗೆ ನೀವು ಈ ರೀತಿಯಾಗಿ ಉತ್ತರವನ್ನು ಕೊಟ್ಕೊಂತ ಹೋಗೋದು. ನೀವು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಯಾವುದೇ ಪ್ರಶ್ನೆಗೆ ಕೂಡ ಬರ್ಬೋದು. ನೋಡಿ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ಸೊ ಈ ರೀತಿಯಾಗಿ ನೀವು ಡೈರೆಕ್ಟ್ ಆಗಿ ಬಂದು ಕ್ಲಿಕ್ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಸಬ್ಮಿಟ್ ಅಂತ ಹೇಳಿದೆ, ಸಬ್ಮಿಟ್ ಅಂತ ಹೇಳಿ ಕೊಡಬೇಕು. ಸೊ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಸೊ ನೋಡಿ ಈ ಒಂದು ಪೇಪರ್ 2 ಅಲ್ಲಿ ನೋಡಿ ಎಷ್ಟು ಉತ್ತರವನ್ನ ಕೊಟ್ಟಿದ್ದೀರಾ, ಎಷ್ಟು ಉತ್ತರವನ್ನ ನೀವು ಆನ್ಸರ್ ಮಾಡಿಲ್ಲ, ಎಷ್ಟನ್ನ ನೀವು ರಿವ್ಯೂ ಮಾರ್ಕ್ ಮಾಡಿದ್ದೀರಾ, ಸೊ ಎಷ್ಟು ಕ್ವಶನ್ ನೀವು ಭೇಟಿ ಕೊಟ್ಟಿಲ್ಲ, ಸೊ ಎಲ್ಲ ಕೂಡ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಅಕ್ಸೆಪ್ಟ್ ಮಾಡೋದ ಅಂತ ಹೇಳಿ ಕೊಡುತ್ತೆ, ಎಸ್ ಅಂತ ಕೊಡಬೇಕು. ಕೊಟ್ರೆ ನಿಮಗೆ ಕಂಪ್ಲೀಟ್ ಪೇಪರ್ ಸಬ್ಮಿಟ್ ಆಗುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋ ಅಂತ ಹೇಳಿ ಕೊಟ್ರೆ ಮತ್ತೆ ನೀವು ವಾಪಸ್ ಇಲ್ಲಿ ಬರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದೇ ರೀತಿಯಾಗಿ ನೋಡಿ ಸ್ಪೆಸಿಫಿಕ್ ಪೇಪರ್ ಕೂಡ ಇಲ್ಲಿದೆ. ಸೊ ಇಲ್ಲಿ ಅವ್ರ ಆಪ್ಷನ್ ಕೊಟ್ಟಿರೋ ಸ್ಪೆಸಿಫಿಕ್ ಪೇಪರ್ ಅಂದ್ರೆ ಈ ಪೇಪರ್ 1 ಪೇಪರ್ 2 ಈ ರೀತಿಯಾಗಿ ನಿಮಗೆ ಬರುವಂಥದ್ದು. 2 ಪೇಪರ್ ಕೂಡ ನಿಮಗೆ ಇಲ್ಲಿ ಬರುತ್ತೆ. ಅವರು ಸ್ಯಾಂಪಲ್ ಪೇಪರ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ಅನ್ನ ಇಲ್ಲಿ ಹೋಗಿ ನೋಡುವಂಥದ್ದು. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಸೊ ಆನ್ಲೈನ್ ಮೂಲಕ ಒಂದು ಟೆಸ್ಟ್ ಅನ್ನ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್, ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಹೋಗಿ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಿ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಹೋಗಿ ನೀವು ಕೂಡ ಒಂದು ಪ್ರಯತ್ನ ಪಡಿ ಈ ಒಂದು ಪರೀಕ್ಷೆ ಬಗ್ಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಏನಾದರೂ ಪ್ರಶ್ನೆಗಳಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ನೀವು ಇದನ್ನ ಇವಾಗ ನಾನು ಏನು ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಒಂದು ಪ್ರಯತ್ನ ಕೊಡಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ಕನ್ನಡದಲ್ಲೂ ಕೂಡ ಇದೆ, ಇಂಗ್ಲೀಷಲ್ಲೂ ಕೂಡ ಇದೆ. ಸೊ ನೀವು ಚೆಕ್ ಮಾಡ್ಕೊಂಡು ಮಾಡ್ಕೋಬಹುದು. ನೋಡಿ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಡಬೇಕು. ಕೊನೆಯದಾಗಿ ಇಲ್ಲಿ ಎಸ್ ಅಂತ ಹೇಳಿ ಕೊಟ್ರೆ ಸೊ ನೋಡಿ ಎಸ್ ಅಂತ ಹೇಳಿ ಕೊಟ್ರೆ ಸೊ ಮುಗಿಯುತ್ತೆ ನೋಡಿ ಈ ರೀತಿಯಾಗಿ. ಆಮೇಲೆ ಏನಾಗುತ್ತೆ, ನಿಮಗೆ 2ನೇ ಸ್ಪೆಸಿಫಿಕ್ ಪೇಪರ್ ಬರುತ್ತೆ. ನೋಡಿ ಈ ರೀತಿಯಾಗಿ ನೋಡಿ 2ನೇ ಸ್ಪೆಸಿಫಿಕ್. ಇವಾಗ ಫಸ್ಟ್ ಪೇಪರ್ ಸಬ್ಮಿಟ್ ಮಾಡಿದಾಯ್ತು. ಸೊ ಇವಾಗ 2ನೇ ಪೇಪರ್ ಬಂದಿದೆ. ಇವಾಗ 2ನೇ ಪೇಪರ್ ಸಬ್ಮಿಟ್ ಮಾಡಿದ ತಕ್ಷಣ 2ನೇ ಪೇಪರ್. ಸೊ ಇವಾಗ 2ನೇ ಪೇಪರ್ ಅಲ್ಲಿ ಸೊ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ನೋಡಿ ಈ ರೀತಿಯಾಗಿ ಉತ್ತರ ಕೊಡುವಂಥದ್ದು. ಇವಾಗ ಈ ಉತ್ತರವನ್ನ ಕೊಟ್ಟೆ. ಸೊ ಮಾರ್ಕ್ ಫಾರ್ ರಿವ್ಯೂ ಅಂತ ಹೇಳಿ ಕೊಟ್ರೆ ಸೊ ನೇರಳೆ ಬಂತು, ಈ ಒಂದು ಹಸಿರು ಗುಂಡಿ ಬಂದಿದೆ, ಅಂದ್ರೆ ಇದನ್ನ ಎವ್ಯಾಲ್ಯೂಯೇಷನ್ ಕನ್ಸಿಡರ್ ಮಾಡ್ತಾರೆ. ನಾನು ಈ ಒಂದು ಪ್ರಶ್ನೆಗೆ ಬಂದಿದ್ದೀನಿ, ಭೇಟಿ ಕೊಟ್ಟಿದ್ದೀನಿ, ಬಟ್ ಇನ್ನೂ ನಾನು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ಅರ್ಥ.
ಓಕೆನಾ. ನೋಡಿ ಎಲ್ಲ ಬಿಳಿ ಬಣ್ಣದಲ್ಲಿದೆ. ಸೊ ಇದೆಲ್ಲ ಬಿಳಿ ಬಣ್ಣದಲ್ಲಿ ಇರೋದನ್ನ ಏನಂತ ಸೂಚಿಸುತ್ತೆ, ನಾ ಇನ್ನೂ ಈ ಒಂದು ಪ್ರಶ್ನೆಗಳಿಗೆ ಭೇಟಿ ಕೊಟ್ಟಿಲ್ಲ ಅಂತ ಹೇಳಿ ಸೂಚಿಸುತ್ತೆ. ಈ ಒಂದು ಎಲ್ಲ ಬಿಳಿ ಬಣ್ಣ. ಈ ಒಂದು ಕೆಂಪು ಬಣ್ಣ ಏನು, ನಾನು ಇನ್ನೂ ಒಂದು ಭೇಟಿ ಕೊಟ್ಟಿದ್ದೀನಿ ಬಟ್ ಇನ್ನೂ ನಾನು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ. ನಾನು ಈಗಲೇ ಸುಮ್ಮನೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳಿ ಕೊಟ್ಬಿಟ್ರೆ ಸೊ ಏನಾಗುತ್ತೆ ಅಂತ ಇನ್ನೂ ನಾನು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ರಿವ್ಯೂ ಅಂತ ಹೇಳಿ ಕೊಟ್ರೆ ನಾನು ಈ ಒಂದು ಪ್ರಶ್ನೆಗೆ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಅರ್ಥ. ಈ ಒಂದು ನೇರಳೆ ಬಣ್ಣ ಮತ್ತೆ ಕಂಪ್ಲೀಟ್ ಕೆಂಪು ಬಣ್ಣ ಇರೋದನ್ನ ಅವರು ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ. ಎವ್ಯಾಲ್ಯೂಯೇಷನ್ ಕನ್ಸಿಡರ್ ಮಾಡೋದು ಯಾವುದು, ನೀವು ಒಂದು ಯಾವುದಕ್ಕೆ ನೀವು ಉತ್ತರ ಕೊಡ್ತೀರಾ ಇದಕ್ಕೆ ಉತ್ತರ ಕೊಡ್ತಿರಲ್ಲ ನೋಡಿ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಹಸಿರು ಬಣ್ಣ ಬಂತು. ಈ ಒಂದು ಪ್ರಶ್ನೆ ಒಂದನೇ ನಂಬರ್ ಪ್ರಶ್ನೆ, ಮೂರನೇ ನಂಬರ್ ಪ್ರಶ್ನೆ, ಈ ಎರಡನ್ನು ಕೂಡ ಅವರು ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಈ ಎರಡನೇ ಬಣ್ಣ ಬರೀ ನೇರಳೆ ಬಣ್ಣ ಇದೆ ಮತ್ತೆ ಈ ಒಂದು ಕೆಂಪು ಬಣ್ಣ ಇದೆ, ಇದನ್ನ ಅವರು ಎವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ ನೀವು ಪೇಪರ್ನ ಈ ರೀತಿಯಾಗಿ ಮತ್ತೆ ಸಬ್ಮಿಟ್ ಅಂತ ಹೇಳಿ ಕೊಟ್ಟರೆ ನೋಡಿ, ಎರಡು ಸೆಕ್ಷನ್ ಪೇಪರ್ ಕೂಡ ಸಬ್ಮಿಟ್ ಆಗುವಂಥದ್ದು. ಎಸ್ ಅಂತ ಹೇಳಿ ಕೊಟ್ಟು ಓಕೆ ಅಂತ ಕೊಟ್ಟರೆ ಸೊ ನಿಮ್ಮ ಒಂದು ಪರೀಕ್ಷೆ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫೀಡ್ಬ್ಯಾಕ್ ಫಾರ್ಮ್ ಅನ್ನು ಅವರು ಕೊಡ್ತಾರೆ. ಸೊ ಯಾವ ರೀತಿಯಾಗಿತ್ತು ಈ ಒಂದು ಎಕ್ಸಾಮು ಅಂತ ಹೇಳಿ ಕೇಳ್ತಾರೆ. ಸೊ ಖಂಡಿತವಾಗ್ಲೂ ಈ ರೀತಿಯಂತ ಎಕ್ಸಾಮ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ, ಅರ್ಜೆಂಟಲ್ಲಿ ನೀವು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಸುಮ್ಮನೆ ಸಬ್ಮಿಟ್ ಅಂತ ಹೇಳಿ ಕೂಡ ಕೊಟ್ಬಿಟ್ಟು ಸೊ ಮುಗಿಯುತ್ತೆ. ಸೊ ಈ ರೀತಿಯಾಗಿ ಓಕೆ ಅಂತ ಹೇಳಿ ಕೊಟ್ಟರೆ ಎಕ್ಸಿಟ್ ಎಕ್ಸಾಮ್ ಅಂತ ಹೇಳಿ ಕೊಟ್ಟರೆ ಖಂಡಿತವಾಗ್ಲೂ ಫಸ್ಟ್ ಪೇಜ್ಗೆ ಮತ್ತೆ ಬರುವಂಥದ್ದು. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಹೋಗಿ ಒಂದ್ಸರಿ ಪ್ರಯತ್ನ ಕೊಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.